ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಪೊಲೀಸರು ಇನ್ನು ಮುಂದೆ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಳ್ಳಬಹುದು. ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಪೊಲೀಸರು ಇನ್ನು ಮುಂದೆ ಆಚರಿಸಬಹುದು ಹುಟ್ಟುಹಬ್ಬ ವಾರ್ಷಿಕೋತ್ಸವ. ಪೊಲೀಸರು ಇನ್ನು ಮುಂದೆ ಕುಟುಂಬಸ್ಥರ ಜೊತೆ ಕಾಲವನ್ನ ಕಳೆಯಬಹುದು. ಮಹತ್ವದ ಆದೇಶ ಹೊರಡಿಸಿದ ಡಿಜಿಐಜಿಪಿ ಎಂಎ ಸಲೀಂ. ಪೊಲೀಸರ ಹುಟ್ಟುಹಬ್ಬ ವಾರ್ಷಿಕೋತ್ಸವಗಳಿಗೆ ಕಡ್ಡಾಯ ರಜೆ. ರಾಜ್ಯದ ಪೊಲೀಸರಿಗೆ ಇನ್ನು ಮುಂದೆ ಸಿಗಲಿದೆ ಸ್ಪೆಷಲ್ ಲೀವ್. ಪೊಲೀಸ್ ಕಲ್ಯಾಣ ಸಂಬಂಧ ಡಿಜಿಐಜಿಪಿ ಎಂಬ ಸಲೀಂ ಆದೇಶ. ಪೊಲೀಸರಿಗೆ ಕಾರ್ಯದೊತ್ತಡ ಜಾಸ್ತಿ, ರಜೆ ಸಿಗುವುದು ಬಹಳ ಕಷ್ಟ. ಕಾನೂನು ಸುವ್ಯವಸ್ಥೆ ಅಂತ ಬಂದ್ರೆ ಟೈಮ್ ನೋಡದೆ ಫೀಲ್ಡ್ ಇಳಿಬೇಕಾಗುತ್ತೆ. ಪೊಲೀಸರಿಗೆ ಇರುವ ಈ ಒತ್ತಡ ಕಡಿಮೆಗೆ ಮುಂದಾಗಿರುವ ಸಲೀಂ ಅವರು. ಪೊಲೀಸರ ಭಾವನೆಗಳಿಗೂ ಬೆಲೆ ಕೊಟ್ಟ ಡಿಜಿಐಜಿಪಿ ಡಾಕ್ಟರ್ ಸಲೀಂ ಅವರು ಸದ್ಯಕ್ಕೆ ಪೊಲೀಸರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕರ್ನಾಟಕ. ಸದ್ಯಕ್ಕೆ ಇಲ್ಲಿ ಏನು ಪೊಲೀಸರು ಟೈಮ್ ನೋಡೋದಿಲ್ಲ, ಏನಿಲ್ಲ, ನಿರತರಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಯಾವುದೇ ಸಮಯ ಸಂದರ್ಭ ಯಾವುದೇ ಇದ್ರೂ ಕೂಡ ತಮ್ಮ ಕೆಲಸದಲ್ಲಿ ಮಗ್ನರಾಗಿರ್ತಾರೆ. ಇನ್ನು ಯಾರಿಗಾದ್ರೂ ಏನೋ ತೊಂದರೆ ಆಗ್ತಿದೆ ಅಂತಂದ್ರೆ ಮೊದಲು ನೆನಪಾಗೋದೆ ಪೊಲೀಸರು. ಅವರ ಕರ್ತವ್ಯದಲ್ಲಿ ಸದಾ ಅವರು ಮಗ್ನರಾಗಿರ್ತಾರೆ. ಕುಟುಂಬವನ್ನು ಕೂಡ ಮರಿಬೇಕಾಗುತ್ತೆ. ಅಂತಹ ಸನ್ನಿವೇಶಗಳನ್ನು ಕೂಡ ಫೇಸ್ ಮಾಡಿರ್ತಾರೆ. ಆದರೆ ಈಗ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನು ಪೊಲೀಸರ ಹುಟ್ಟುಹಬ್ಬ ಇರುತ್ತೆ ಅಥವಾ ವಾರ್ಷಿಕೋತ್ಸವ ಇದ್ರೆ ಅವರಿಗೆ ಕಡ್ಡಾಯವಾಗಿ ರಜೆಯನ್ನ ನೀಡಲಾಗುತ್ತೆ. ಈ ಒಂದು ರಜೆ ಕೊಟ್ಟಂತಹ ಸಂದರ್ಭದಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕುಟುಂಬದವರ ಜೊತೆ ಸಮಯವನ್ನ ಕಳೀಲಿಕ್ಕೆ ಅಂತ ಈ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಸದ್ಯಕ್ಕೆ ಪೊಲೀಸರಿಗೂ ಕೂಡ ಇದು ಬಹಳ ಖುಷಿಯ ವಿಚಾರ. ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಸದ್ಯಕ್ಕಂತೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರಿಗೆ ಕಾರ್ಯದೊತ್ತಡ ಜಾಸ್ತಿ ಇರುತ್ತೆ, ಟೆನ್ಷನ್ಸ್ ಜಾಸ್ತಿ ಇರುತ್ತೆ. ಜೊತೆಗೆ ರಜೆ ಸಿಗೋದು ಬಹಳ ಕಷ್ಟ. ಎಲ್ಲಾದ್ರೂ ಹೋಗ್ಬೇಕಂದ್ರೂ ಕೂಡ ರಜೆ ಪಡಿಬೇಕು ಅಂತಂದ್ರೆ ಬಹಳ ಕಷ್ಟ. ಇನ್ನು ಮನೆಯಲ್ಲಿ ಏನಾದರೂ ಫಂಕ್ಷನ್ ಆಗಿರ್ಬೋದು ಅಥವಾ ಅವರ ಒಂದು ಹುಟ್ಟುಹಬ್ಬ ಇದ್ರೂ ಕೂಡ ಆಫೀಸ್ಗೆ ಬಂದು ಕೆಲಸ ಮಾಡಬೇಕಾಗತ್ತೆ, ಠಾಣೆಗೆ ಹಾಜರಾಗಲೇಬೇಕಾಗುತ್ತೆ, ತಮ್ಮ ಕೆಲಸವನ್ನು ತಾವು ಮಾಡಲೇಬೇಕಾಗತ್ತೆ. ಜೊತೆಗೆ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲೂ ಕೂಡ ಪೊಲೀಸರು ರಜೆ ಪಡ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಸದ್ಯಕ್ಕೆ ಇನ್ನು ಮುಂದೆ ಸ್ಪೆಷಲ್ ಲೀವ್ ಸಿಗುತ್ತೆ. ಕಾನೂನು ಸುವ್ಯವಸ್ಥೆ ಅಂತ ಬಂದರೆ ಯಾವುದೇ ರೀತಿಯ ಟೈಮ್ ನೋಡೋಂಗಿರೋದಿಲ್ಲ. ಪೊಲೀಸರು ಅಷ್ಟರ ಮಟ್ಟಿಗೆ ದುಡಿಬೇಕಾಗತ್ತೆ. ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾಗತ್ತೆ. ಟೈಮು ಅಥವಾ ಸಮಯ ಸಂದರ್ಭ ಯಾವುದೂ ನೋಡದೆ ದುಡಿಯೋದ್ರಿಂದ ಈ ಒಂದು ಸ್ಪೆಷಲ್ ಲೀವನ್ನು ನೀಡಲಾಗುತ್ತೆ. ಪೊಲೀಸರಿಗೆ ಇರುವ ಈ ಒತ್ತಡ ಕಡಿಮೆಗೆ ಈಗ ಎಂಎ ಸಲೀಂ ಅವರು ಮುಂದಾಗಿದ್ದಾರೆ. ಪೊಲೀಸರ ಭಾವನೆಗಳಿಗೂ ಕೂಡ ಬೆಲೆಯನ್ನು ಕೊಟ್ಟಿದ್ದಾರೆ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ ಅವರು. ಇನ್ನು ಪೊಲೀಸರು ಇನ್ನು ಮುಂದೆ ತಮ್ಮ ಹುಟ್ಟುಹಬ್ಬ ಆಗಿರಬಹುದು ಅಥವಾ ವಾರ್ಷಿಕೋತ್ಸವ ಏನೇ ಇದ್ರೂ ಕೂಡ ರಜೆಯನ್ನು ಪಡ್ಕೊಳ್ಳಬಹುದು. ಕಡ್ಡಾಯವಾಗಿ ರಜೆಯನ್ನು ಘೋಷಿಸಲಾಗಿದೆ. ಮಹತ್ವದ ಆದೇಶವನ್ನು ಈಗ ಡಿಜಿಐಜಿಪಿ ಎಂಎ ಸಲೀಂ ಅವರು ಹೊರಡಿಸಿದ್ದಾರೆ. ಏಕೆಂತಂದ್ರೆ ಪೊಲೀಸರು ಕೂಡ ತಮ್ಮದೇ ಆದಂತಹ ಒಂದು ಕುಟುಂಬ ಇರುತ್ತೆ. ಆ ಒಂದು ಕುಟುಂಬದ ನಿರ್ವಹಣೆಯನ್ನು ಕೂಡ ಪೊಲೀಸರು ಮಾಡಬೇಕಾಗುತ್ತೆ. ಜೊತೆಗೆ ತಮ್ಮ ಕುಟುಂಬದ ಜೊತೆಗೆ ಸಮಯವನ್ನ ಕಳಿಬೇಕಾಗುತ್ತೆ. ನೀವು ಯೂಶಲಿ ಕೇಳಿರ್ಬೋದು, ಅಯ್ಯೋ ಪೊಲೀಸರು ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವ್ರ ಕೆಲಸ ಆಗುತ್ತೆ, ಅದೇ ಕೆಲಸದಲ್ಲೇ ಮಗ್ನರಾಗಿರ್ತಾರೆ ಅಂತ ಎಷ್ಟೋ ಜನ ಮಾತನಾಡ್ತಿರ್ತಾರೆ. ಜೊತೆಗೆ ಪೊಲೀಸರ ಕರ್ತವ್ಯ ಕೂಡ ಅದೇ ರೀತಿ ಇರುತ್ತೆ. ಯಾವುದೇ ಒಂದು ಸಮಯ ಆದರೂ ಕೂಡ ಡ್ಯೂಟಿಗೆ ಹಾಜರಾಗಬೇಕು ಅಂತಂದ್ರೆ ಹಾಜರಾಗಲೇಬೇಕಾಗಿರುತ್ತೆ. ಇನ್ನು ರಜೆ ಅನ್ನೋದು ಬಹಳ ಕಡಿಮೆ ಪೊಲೀಸರಿಗೆ ಸಿಗುವಂಥದ್ದು. ಹಾಗಾಗಿ
ಈಗ ರಜೆಯನ್ನ ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದು ಕೂಡ ಯಾವ ಸಂದರ್ಭದಲ್ಲಿ ಅಂತ ಅಂದರೆ, ಏನಾದರೂ ಒಂದು ವೇಳೆ ಬರ್ತ್ಡೇ ಇತ್ತು ಅಥವಾ ಏನಾದರೂ ವಾರ್ಷಿಕೋತ್ಸವ ಆ ರೀತಿಯ ಸೆಲೆಬ್ರೇಷನ್ಗಳಿತ್ತು ಅಂತಂದರೆ ಕಡ್ಡಾಯವಾಗಿ ರಜೆಯನ್ನು ತೆಗೆದುಕೊಳ್ಳಬಹುದು. ಯಾರೂ ಕೂಡ ಈ ಒಂದು ರಜೆಯನ್ನು ಪ್ರಶ್ನೆ ಮಾಡೋದಿಲ್ಲ. ಈ ರೀತಿಯಾಗಿ ರಜೆ ಕೊಟ್ಟರೆ ಪೊಲೀಸರಿಗಿರುವ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ಫ್ಯಾಮಿಲಿಗೂ ಕೂಡ ಒಂದು ಉತ್ತಮವಾದ ಸಮಯವನ್ನು ನೀಡಬಹುದು.